ಇಂದು ದರ್ಶನ್ಗೆ ಬಹಳ ಬಿಗ್ ಡೇ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ಗೆ ಶುರುವಾಗುತ್ತಾ ರಿಯಲ್ ಸಂಕಷ್ಟ. ಹಾಗಾದ್ರೆ ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ಗೆ ಶುರುವಾಗುತ್ತಾ ರಿಯಲ್ ಸಂಕಷ್ಟ ಎಂಬ ಪ್ರಶ್ನೆ ಮೂಡ್ತಾ ಇದೆ. ನಟ ದರ್ಶನ್ಗೆ ಮುಳುವಾಗುತ್ತಾ ಹಾಗಾದ್ರೆ ಟೆಕ್ನಿಕಲ್ ಸಾಕ್ಷ್ಯಗಳು? ಇಂದು ಸಿಸಿಎಚ್ 64ರ ಕೋರ್ಟ್ನಲ್ಲಿ ಚಾರ್ಜ್ ಫ್ರೇಮ್ ಇರುತ್ತೆ. ಇಂದು ಸಿಸಿಎಚ್ 64ರ ಕೋರ್ಟ್ನಲ್ಲಿ ಚಾರ್ಜ್ ಫ್ರೇಮ್. ಇಂದು ಟ್ರಯಲ್ ಫಿಕ್ಸ್ ಸಂಬಂಧ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಆ ಒಂದು ಅರ್ಜಿಯ ವಿಚಾರಣೆಯನ್ನ ಮಾಡಲಾಗುತ್ತೆ. ವಾದ ಪ್ರತಿವಾದ ಎಲ್ಲವೂ ಕೂಡ ನಡೆಯುತ್ತೆ. ದರ್ಶನ್ ಸೇರಿ ಪ್ರಕರಣದ 17 ಆರೋಪಿಗಳಿಗೆ ಬಹಳ ಬಿಗ್ ಡೇ ಆಗಲಿದೆ ಇವತ್ತು. ಡಿ ಗ್ಯಾಂಗ್ನ ಅಸಲಿ ಆಟ ಇಂದಿನಿಂದ ಶುರುವಾಗತ್ತಾ? ಹಾಗಾದ್ರೆ ದರ್ಶನ್ ಸೇರಿ ಪ್ರಕರಣದ 17 ಆರೋಪಿಗಳಿಗೆ ಬಹಳ ಬಿಗ್ ಡೇ. ಹಾಗಾಗಿ ನೋಡ್ಬೇಕಾಗುತ್ತೆ ಇವತ್ತು ಕೋರ್ಟ್ನಲ್ಲಿ ಏನಾಗುತ್ತೆ ಅಂತ. ಸದ್ಯಕ್ಕೆ ಟ್ರಯಲ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಅದರ ವಿಚಾರಣೆಯನ್ನ ಮಾಡಲಾಗುತ್ತೆ ಇವತ್ತು ಕೋರ್ಟ್ನಲ್ಲಿ. ಇವತ್ತೆಲ್ಲ ಆರೋಪಿಗಳು ಕೂಡ ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ. ನಟ ದರ್ಶನ್ ಆಗಿರಬಹುದು, ಪವಿತ್ರ ಗೌಡ A1 ಆರೋಪಿ ಪವಿತ್ರ ಗೌಡ ಆಗಿರಬಹುದು, ಜೊತೆಗೆ ಅನುಕುಮಾರ್, ನಾಗರಾಜ್, ಲಕ್ಷ್ಮಣ್ ಮತ್ತು ಜಗದೀಶ್ ಎಲ್ಲರೂ ಕೂಡ ಇವತ್ತು ಹಾಜರಾಗಬೇಕಾಗುತ್ತೆ ನ್ಯಾಯಾಲಯಕ್ಕೆ. ಎಲ್ಲ ಆರೋಪಿಗಳು ಕೂಡ ಜಡ್ಜ್ ಮುಂದೆ ಹಾಜರಾಗಬೇಕು. ಆ ನಂತರ ವಿಚಾರಣೆಯನ್ನ ಮಾಡಲಾಗುತ್ತೆ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ಗೆ ರಿಯಲ್ ಸಂಕಷ್ಟ ಈಗ ಶುರುವಾಗುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಟ್ರಯಲ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಕೆಲವೊಂದಿಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕಲಾಗಿದೆ. ಇನ್ನು ಮಧ್ಯಾಹ್ನ 3 ಗಂಟೆಗೆ ನ್ಯಾಯಾಲಯದಲ್ಲಿ ಚಾರ್ಜ್ ಫ್ರೇಮ್ ಇರುತ್ತೆ. ಉಳಿದ ಆರೋಪಿಗಳು ವಕೀಲರ ಮುಖಾಂತರ ಹಾಜರಾಗ್ತಾರೆ. ಕೋರ್ಟ್ ಕಟಕಟಗೆ ದರ್ಶನ್ ಸೇರಿ 17 ಆರೋಪಿಗಳು, ಎಲ್ಲ ಆರೋಪಿಗಳು ಕೂಡ ಜಡ್ಜ್ ಮುಂದೆ ಹಾಜರಾಗಬೇಕಾಗತ್ತೆ. ನಂತರ ಜಡ್ಜ್ ಕೇಳುವ ಪ್ರಶ್ನೆಗೆ ನೇರ ಉತ್ತರವನ್ನ ಕೊಡಬೇಕಾಗತ್ತೆ. ಆರೋಪಿಗಳನ್ನ ನ್ಯಾಯಾಧೀಶರು ಪ್ರಶ್ನೆಯನ್ನ ಮಾಡ್ತಾರೆ. ಪ್ರತಿಯೊಬ್ಬರ ಮೇಲಿರುವ ಆರೋಪದ ಬಗ್ಗೆ ಜಡ್ಜ್ ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ನೇರವಾಗಿ ಆರೋಪಿಗಳನ್ನೇ ನ್ಯಾಯಾಧೀಶರು ಪ್ರಶ್ನೆಯನ್ನ ಮಾಡ್ತಾರೆ. ಪ್ರಕರಣವನ್ನ ನೀವು ಒಪ್ಕೊಳ್ತೀರಾ ಅಥವಾ ಕೇಸ್ ಏನಾದ್ರು ನಡೆಸ್ತೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಪ್ರಕರಣ ನಡೆಸ್ತೇವೆ ಅಂತ ಉತ್ತರ ನೀಡುವ ಸಾಧ್ಯತೆ ಕೂಡ ಇದೆ. ಯಾಕೆಂತಂದ್ರೆ ಇದು ಒಂದು ಕೊಲೆ ಆರೋಪ ಆಗಿರೋದ್ರಿಂದ ಇದನ್ನ ಈಸಿಯಾಗಿ ನಾವು ಒಪ್ಕೊಳ್ತೀವಿ ಅಂತ ಯಾವ ಆರೋಪಿಗಳು ಕೂಡ ಹೇಳಲ್ಲ. ಬಹಳ ಕಡಿಮೆ ಈ ರೀತಿಯ ಕೆಲವೊಂದಿಷ್ಟು ಘಟನೆಗಳಲ್ಲಿ ಆರೋಪಿಗಳು ತಮ್ಮ ತಪ್ಪನ್ನ ಒಪ್ಕೊಂಡಿರೋದು. ಈ ಒಂದು ಪ್ರಕರಣದಲ್ಲೂ ಅಷ್ಟೇ ಆರೋಪಿಗಳು ಇಲ್ಲ, ನಾವು ಕೇಸನ್ನ ಮುಂದುವರಿಸ್ತೀವಿ ಅಂತ ಹೇಳುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಮಧ್ಯಾಹ್ನ 3 ಗಂಟೆಗೆ ನ್ಯಾಯಾಲಯದಲ್ಲಿ ಚಾರ್ಜ್ ಫ್ರೇಮ್ ಕೂಡ ಇರುತ್ತೆ. ಉಳಿದ ಆರೋಪಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ವಕೀಲರ ಮುಖಾಂತರ ಹಾಜರಾಗ್ತಾರೆ. ಕೋರ್ಟ್ ಕಟ್ಟಕಟ್ಟೆಗೆ ದರ್ಶನ್ ಸೇರಿ 17 ಆರೋಪಿಗಳು ಕೂಡ ಬರಬೇಕಾಗುತ್ತೆ. ಎಲ್ಲ ಆರೋಪಿಗಳು ಕೂಡ ಜಡ್ಜ್ ಮುಂದೆ ಹಾಜರಾಗ್ತಾರೆ. ಜಡ್ಜ್ ನೇರವಾಗಿ ಆರೋಪಿಗಳನ್ನ ಪ್ರಶ್ನೆ ಮಾಡ್ತಾರೆ. ವಕೀಲರನ್ನ ಪ್ರಶ್ನೆ ಮಾಡಲ್ಲ. ಇಲ್ಲಿ ನೇರವಾಗಿ ಆರೋಪಿಗಳನ್ನ ಕೇಳ್ತಾರೆ, ಆರೋಪಿಗಳನ್ನೇ ಪ್ರಶ್ನೆ ಮಾಡ್ತಾರೆ. ಪ್ರತಿಯೊಬ್ಬರ ಮೇಲೂ ಕೂಡ ಈ ರೀತಿಯ ಆರೋಪ ಕೇಳಿ ಬಂದಿದೆ, ಇದಕ್ಕೆ ನೀವು ಏನ್ ಹೇಳ್ತೀರಾ? ಈ ಆರೋಪವನ್ನ ಒಪ್ಕೊಳ್ತೀರಾ? ಕೆಲವೊಂದಿಷ್ಟು ಸಾಕ್ಷ್ಯಗಳನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಪ್ರಕರಣವನ್ನು ಒಪ್ಕೊಳ್ತೀರಾ ಅಥವಾ ಕೇಸ್ ನಡೆಸ್ತೀರಾ ಅಂತ ನೇರವಾಗಿ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಅದಾದ ನಂತರ ಪ್ರಕರಣ ನಡೆಸ್ತೇವೆ ಅಂತ ಉತ್ತರ ನೀಡುವ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ. ಒಂದು ವೇಳೆ ಏನಾದ್ರು ತಪ್ಪೊಪ್ಕೊಂಡ್ರೆ ಸರಿ ಆಗುತ್ತೆ. ಆದ್ರೆ ಕೊಲೆ ಕೇಸ್ ಆಗಿರೋದ್ರಿಂದ ಅಷ್ಟು ಈಸಿಯಾಗಿ ಆರೋಪಿಗಳು ತಪ್ಪೊಪ್ಕೊಳ್ಳೋದಿಲ್ಲ. ಹಾಗಾಗಿ ಈ ಒಂದು ಕೇಸ್ನ ನಡೆಸ್ತೀವಿ ಅಂತ ಹೇಳುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. 17 ಆರೋಪಿಗಳು ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ. ಬಹಳ ಬಿಗ್ ಡೇ ಡಿ ಗ್ಯಾಂಗಿಗೆ. ಏನು 17 ಆರೋಪಿಗಳಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಎಲ್ಲ ಆರೋಪಿಗಳು ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ. ಹಾಜರಾದ ನಂತರ ನೇರವಾಗಿ ನ್ಯಾಯಾಧೀಶರು ಪ್ರಶ್ನೆಯನ್ನ ಮಾಡ್ತಾರೆ. ಆ ಪ್ರಶ್ನೆಗೂ ಕೂಡ ಉತ್ತರವನ್ನ ಕೊಡಬೇಕಾಗುತ್ತೆ. ಮತ್ತೊಂದು ಕಡೆ ಪೊಲೀಸರು ಕೆಲವೊಂದಿಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆ ಹಾಕಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟೆಕ್ನಿಕಲ್ ಎವಿಡೆನ್ಸ್ ಬಹಳ ಮುಖ್ಯ ಆಗುತ್ತೆ. ಅದೆಲ್ಲವನ್ನು ಕೂಡ ಪೊಲೀಸರು ಕಲೆ ಹಾಕಿದ್ದಾರೆ. ಇಂಚಿಂಚು ಮಾಹಿತಿಯನ್ನು ಕೂಡ ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ಕಲೆ ಹಾಕಿದ್ದಾರೆ. ಹಾಗಾಗಿ ನೋಡ್ಬೇಕಾಗತ್ತೆ ಇವತ್ತು ಅರ್ಜಿ ವಿಚಾರಣೆ ಇರೋದ್ರಿಂದ ಏನ್ ಆಗತ್ತೆ ಅಂತ ನೋಡ್ಬೇಕಾಗುತ್ತೆ. ಇನ್ನು ಈ ಒಂದು ಟ್ರಯಲ್ ವಿಚಾರಕ್ಕೆ ಬಂದ್ರು ಕೂಡ ಅಷ್ಟೇ. ಈ ಒಂದು ಟ್ರಯಲ್ ಯಾವ ರೀತಿ ಮಾಡ್ತಾರೆ ಅಂತಂದ್ರೆ, ಈಗ ಪ್ರಾರಂಭದಲ್ಲಿ ರೇಣುಕಾಸ್ವಾಮಿಯನ್ನ ಯಾವ ರೀತಿ ಮೀಟ್ ಮಾಡಿದ್ರು, ಜೊತೆಗೆ ಆತನನ್ನ ಏನೆಲ್ಲ ಹೇಳಿ ಕರ್ಕೊಂಡು ಬಂದ್ರು, ಎಲ್ಲಿಂದ ಪಿಕ್ ಮಾಡಿದ್ರು, ಅದಾದ ನಂತರ ಏನೆಲ್ಲ ಚಿತ್ರಹಿಂಸೆ ಕೊಟ್ಟರು, ಅದೆಲ್ಲದರ ಬಗ್ಗೆ ಕೂಡ ಕೂಲಂಕುಷವಾಗಿ ಪ್ರಾರಂಭದಿಂದ ಎಂಡ್ವರೆಗೂ ಅದೆಲ್ಲದರ ಬಗ್ಗೆ ಕೂಡ ಟ್ರಯಲ್ ಮಾಡ್ತಾರೆ. ಸದ್ಯಕ್ಕೆ ಅದಕ್ಕೆ ದಿನಾಂಕ ಕೂಡ ನಿಗದಿ ಆಗಬೇಕಾಗುತ್ತೆ. ನ್ಯಾಯಾಧೀಶರು ಒಂದು ದಿನಾಂಕವನ್ನು ಕೊಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಒಂದು ಟ್ರಯಲ್ ಕೂಡ ಪ್ರಾರಂಭ ಆಗುತ್ತೆ.